ನಮಸ್ಕಾರ ಎಲ್ಲರಿಗೂ. ಸೊ ನೀವು ಈಗ ಒಂದು 2 ದಿನದಿಂದ ನಮ್ಮ ಸ್ನೇಹಿತರಾದಂಥ ಚಂದನ್ ಅವ್ರನ್ನ ಆ ಒಂದು ವಿಡಿಯೋಗಳನ್ನ ನೀವು ಎಲ್ಲ ನ್ಯೂಸ್ ಚಾನೆಲ್ಗಳನ್ನು ನೋಡ್ತಾ ಇದ್ದೀರಾ. ಸೊ ನಮಗಂತೂ ನಂಬಕ್ಕಂತೂ ಆಗ್ತಾ ಇಲ್ಲ. ಸೊ ಚಂದನ್ ಇವತ್ತು ನಮ್ಮ ಜೊತೆ ಇಲ್ಲ, ಯಾಕೆಂದರೆ ಅವರು ಯು ಎಸ್ ಅಲ್ಲೇ ಇದ್ದರು ಫಸ್ಟು. ಸೊ ಈ ಕೋವಿಡ್ ಬಂದಾದ ನಂತರ ಯು ಎಸ್ ಇಂದ ಕೆನಡಾಗೆ ಮೂವ್ ಆದರು. ಸೊ ಆಲ್ಮೋಸ್ಟ್ ಒಂದು 6 ವರ್ಷ ಆಯಿತು. ಸೊ ನಾನು ಅವ್ರ ಜೊತೆ ಸುಮಾರು ಸರಿ ಅವ್ರ ಜೊತೆ ಮಾತಾಡಿದ್ದೀನಿ ಕೂಡ. ಸೊ ಅವರು ಒಂಥರ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಂಥ ಒಬ್ಬರು ಹೆಲ್ಪಿಂಗ್ ನೇಚರ್ ಇದ್ದಂಥವ್ರು ಅವರು ಫ್ರೆಂಡ್. ಸೊ ಅವ್ರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಕೂಡ. ಸೊ ಈಗ ಒಂದು ಸ್ವಲ್ಪ ದಿನದಿಂದ ಮಾತಾಡಿದಾಗ ಅವರು ಇಲ್ಲ ಈ ಥರ ಮದುವೆಗೆ ರೆಡಿ ಮಾಡ್ತಾ ಇದ್ದಾರೆ, ನಾನು ಸ್ವಲ್ಪ ದಿನದಲ್ಲಿ ಹೋಗ್ತೀನಿ ಅಂತಲೂ ಕೂಡ ಹೇಳಿದರು. ಸೊ ಅಷ್ಟರೊಳಗಡೆ ಈ ಒಂದು ದುರ್ವಿಧಿ ಆಟ ಅವ್ರ ಜೀವನದಲ್ಲಿ ಆಡಿ ಅವರು ತೀರ್ಕೊಂಡಿದ್ದಾರೆ. ಸೊ ಅವರು ಟೊರೆಂಟೊ ಸಿಟಿನಲ್ಲಿ ಒಂದು ವುಡ್ಬ್ರೈನ್ ಅಂತ ಒಂದು ಮಾಲ್ ಇದೆ. ಸೊ ಅವ್ರ ಮಾಲ್ ಮುಂದೆ ಕಾರ್ ನಿಲ್ಲಿಸ್ಕೊಂಡಿದ್ದಾಗ ಸೊ ಯಾರೋ ಒಬ್ಬರು ಹಂತಕರು ಬಂದು ಅವ್ರನ್ನ ಕಣ್ಣಿಂದ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ. ಸೊ ಇದೊಂದು ಅಚಾತುರ್ಯ ಅಂತಲೇ ಕೂಡ ಹೇಳ್ಬೋದು. ಅವ್ರನ್ನ ಟಾರ್ಗೆಟ್ ಮಾಡಿದಾರ, ಇಲ್ಲ ಅಂತಂದರೆ ಯಾರನ್ನೋ ಮಾಡೋಕ್ಕೋಗಿ ಇವ್ರನ್ನ ಮಾಡಿದ್ದಾರೆ. ಸೊ ಪೊಲೀಸ್ ಕೂಡ ಅದ್ರ ಮೇಲೆ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಪ್ಸು ಯು ಎಸ್ ಆಗಿರ್ಬೋದು, ಇಲ್ಲ ಕೆನಡಾ ಆಗಿರ್ಬೋದು. ಸೊ ಕಾಪ್ಸ್ ಅಂತೂ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿರ್ತಾರೆ. ಸೊ ಡೆಫಿನೆಟ್ಲಿ ಅವ್ರನ್ನ ಇನ್ನು ಕೆಲವೇ ದಿನಗಳಲ್ಲಿ ಕಂಡುಹಿಡಿತಾರೆ. ಬಟ್ ಆದರೂ ಕೂಡ ನಮ್ಮ ಚಂದನ್ ಪ್ರಾಣ ಹೋಯಿತು. ಸೊ ಬನ್ನಿ, ಇಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ರಾಜಶೇಖರ್ ಅಂತ ಒಬ್ರು ಇದ್ದಾರೆ. ಸೊ ಅವರು ಇಬ್ಬರು ಕೂಡ ಒಂದೇ ಪ್ರಾಜೆಕ್ಟಲ್ಲಿ ಇದ್ದವರು. ಸೊ ಒಟ್ಟಿಗೆ ವರ್ಕ್ ಮಾಡಿದವರು, ನಮ್ಮ ಇಂಡಿಯಾದಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಇದ್ದವರು. ಸೊ ಅವ್ರು ಏನು ಹೇಳ್ತಾರೆ ಇವ್ರ ಬಗ್ಗೆ? ಸೊ ಬನ್ನಿ, ಅವರು ಇಲ್ಲೇ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತಾಡ್ಸೋಣ. ಬನ್ನಿ, ಅವ್ರು ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಸೊ ನಾನು ಈಗಷ್ಟೇ ಜಸ್ಟು ಅವರ ಸ್ನೇಹಿತರಾದಂಥ ಚಂದನ್ ಸ್ನೇಹಿತರಾದಂಥ ರಾಜಶೇಖರ್ ಅವರ ಮನೆಗೆ ಬಂದೆ. ಸೊ ಅವ್ರನ್ನು ಮಾತಾಡ್ಸೋಣ ಅಂತ. ಸೊ ಅವರು ನನಗೂ ಕೂಡ ಸ್ನೇಹಿತರು. ಸೊ ನಾನು ಆಲ್ರೆಡಿ ಹೇಳಿದಾಗೆ ಈಗ ಒಂದು ಕೆಲವು ದಿನಗಳ ಹಿಂದೆ ಮಾತಾಡಿದ್ದೆ ಅವರು. ಸೊ ಇಂಡಿಯಾಗೆ ಹೋಗ್ತೀನಿ ಅಂತಲೂ ಕೂಡ ಹೇಳಿದರು. ಬಟ್ ನನಗಿಂತ ಹೆಚ್ಚಾಗಿ ರಾಜಶೇಖರ್ ಅವರು, ಸೊ ಇಬ್ಬರು ಕೂಡ ಒಂದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತವರು. ಸೊ ಇವರಿಬ್ಬರ ಒಡನಾಟ ಚಂದನ್ ಅವ್ರ ಜೊತೆ ಯಾವ ಥರ ಇತ್ತು? ಸೊ ಅದನ್ನು ಬನ್ನಿ, ಸೊ ರಾಜಶೇಖರ್ ಅವ್ರನ್ನೇ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸೊ ನಮಸ್ಕಾರ ರಾಜಶೇಖರ್. ಸೊ ಈಗ ಒಂದು ಸ್ವಲ್ಪ ದಿನದ ಹಿಂದೆ ನೀವು ಹೇಳ್ತಾ ಇದ್ರಿ ನನಗೆ, ಈ ಥರ ಚಂದನ್ ಜೊತೆ ಕಾಲ್ ಮಾಡಿದ್ದೆ, ಮಾತಾಡಿದೆ ಅಂತ ನನಗಳು ಎಷ್ಟೋ ಸರಿ ಹೇಳಿದಿರಿ. ಸೊ ನಾನು ಕೂಡ ಇಲ್ಲಿ ಬಂದಾಗ ಅವ್ರ ಜೊತೆ 1-2 ಸರಿ ಮಾತಾಡಿದ್ದೆ. ಮತ್ತು ನನ್ನ ಫ್ರೆಂಡು ಕೂಡ ಒಬ್ಬರು ಕೆನಡಾದಲ್ಲಿದ್ದಾರೆ. ಅವ್ರು ಹೇಳಿದರು, ಈ ಥರ ಒಂದು ಸಿಮ್ ಕಾರ್ಡ್ ಬೇಕಿತ್ತು ನನಗೆ, ಸೊ ಚಂದನ್ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಅವರ ಒಂದು ಒಡನಾಟ ರಾಜಶೇಖರ್ ಜೊತೆ ಯಾವ ಥರ ಇತ್ತು ಏನು? ಸೊ ಬನ್ನಿ ಕೇಳೋಣ. ಸೊ ರಾಜಶೇಖರ್ ಅವರೇ, ಸೊ ನೀವು ಹೇಳಿದ್ರೆ ಇಬ್ರು ಕೂಡ ಒಂದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದು ಅಂತ. ಸೊ ಹೇಳಿ, ಸೊ ಎಷ್ಟು ದಿನದಿಂದ ನೀವು ಅವ್ರ ಜೊತೆ ವರ್ಕ್ ಮಾಡಿದ್ರಿ? ಸೊ ಈಗ ಯಾವಾಗ ರೀಸೆಂಟ್ ಆಗಿ ಅವ್ರ ಜೊತೆ ಮಾತಾಡಿದ್ರಿ? ನನಗೆ ಆ್ಯಕ್ಚುಲಿ ಇದು ಇನ್ಸಿಡೆಂಟ್ ಗೊತ್ತಾಗಿದ್ದು ಆಫ್ಟರ್ 1 day. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್, ಸಖತ್ ಶಾಕಿಂಗ್ ಇದು ನ್ಯೂಸ್ ನನಗೆ. ಯಾಕಂದರೆ ಐ ವಾಸ್ ಜಸ್ಟ್ 2 weeks ಬಿಫೋರ್ ಓನ್ಲಿ ವಿ ಹ್ಯಾಡ್ ಎ ಚಾಟ್ ಆ್ಯಂಡ್ ಟಾಕ್. ಒನ್ ಆಫ್ ದ ಸ್ಟೇಟಸ್ ಅದ್ರ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಆ್ಯಂಡ್ ಹೆಂಗಂದರೆ ಆ್ಯಕ್ಚುಲಿ ಇಟ್ಸ್ ಫ್ರಮ್ 2014 ಬೆಂಗಳೂರು ಮಾನ್ಯತೆ ಎಂಬಾಸಿ ಪಾರ್ಕಿಂದ ಐ ಹೈರ್ಡ್ ಹಿಮ್ ಇನ್ ಮೈ ಪ್ರಾಜೆಕ್ಟ್. ಸೊ ಹಿ ವಾಸ್ ವೆರಿ 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 ಆ್ಯಕ್ಟಿವ್ ಇನ್ ದ ಪ್ರಾಜೆಕ್ಟ್. And people's management, activities, events handling. He was really, really good in that. And then Alinda from 2014 in the, I think we both moved actually to USA in 2015 and 16. ಆ period ಒಂದು ವರ್ಷ ಲೇಟ್ ಆಗಿ ಅವ್ರು ಬಂದರು. ಬಂದ ನಂತರ he was always used to say ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಫುಟ್ಸ್ಟೆಪ್ನ, ನೀವು ಯು ಎಸ್ ಬಂದರೆ ನಾನು ಯು ಎಸ್ಗೆ ಬಂದೆ ಅಂತ ಅಂದ್ಬಿಟ್ಟು. So I always used to guide him. But during 2018 I think ನಂದು ಅವ್ರದ್ದು ವೀಸಾ ರಿಜೆಕ್ಷನ್ ಆಗೋಯ್ತು, ನಂದು ವೀಸಾ ರಿಜೆಕ್ಷನ್ ಆಯಿತು. We both went back to India. But I got my H1B and then ನಾನು ಯು ಎಸ್ಗೆ ಬಂದೆ. ಬಟ್ ಅವರು ಕೆನಡಾಗೆ ಹೋದರು. ಸೊ ಅಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ಡಿಸ್ಟೆನ್ಸ್ ಇದಾಯಿತು. ಬಟ್ ವಿ ಆರ್ ಇನ್ ಟಚ್, ಕಾಲಲ್ಲಿ ಟಚ್ ಇದ್ವಿ. ಅದಾದ ನಂತರ ಐ ಥಿಂಕ್ ಒನ್ಸ್ ಹಿ ಗೆಟ್ ಅಡ್ಜಸ್ಟೆಡ್ ಕೆನಡಾದಲ್ಲಿ, ಐ ಥಿಂಕ್ ಹಿ ಗಾಟ್ ಹಿಸ್ PR and the citizenship recently. He got a citizenship. And then ತುಂಬ ಆ್ಯಕ್ಟಿವ್, ಸೋಷಿಯಲ್ ವರ್ಕಲ್ಲಿ ತುಂಬ ವೆರಿ ಇನ್ವಾಲ್ವ್ಡ್. ಆ್ಯಂಡ್ ಹಿ ವಾಸ್ ವೆರಿ ಹೆಲ್ಪ್ಫುಲ್. ಎಲ್ಲ ಕನ್ನಡಿಗರಾಯಿತು, ಇಂಡಿಯನ್ಸ್ ಆಯಿತು, ಓವರ್ ಆಲ್ ಹಿ ವಾಸ್ ವೆರಿ ಹೆಲ್ಪ್ಫುಲ್ ಟು ದಿ Indians, especially on anything visa related stuff or any helping any kind of rental issues or something like that. He always used to step in. Very humble by nature, a very down to earth person. But ಗೊತ್ತಿಲ್ಲ, I think he was he's very unfortunate, not expected. He was always telling he is about to get married and all.
ಹೌದು. ಸೊ ಇದೊಂದು ಇನ್ಸಿಡೆಂಟ್ ಅನ್ಫಾರ್ಚುನೇಟ್ ಅಂತಾನೆ ಹೇಳ್ಬೋದು. ವೆರಿ ಅನ್ಫಾರ್ಚುನೇಟ್, ನಾಟ್ ಹ್ಮ್. ಅಕ್ಸೆಪ್ಟೇಬಲ್, ನಾಟ್ ಅಕ್ಸೆಪ್ಟೇಬಲ್. ಸೊ ನನಗನ್ಸುತ್ತೆ ಅವ್ರನ್ನೇ ಟಾರ್ಗೆಟ್, ಚಂದನ್ನೇ ಟಾರ್ಗೆಟ್ ಮಾಡಿದಾರ, ಇಲ್ಲ ಬೇರೆ ಯಾರನ್ನೋ ಟಾರ್ಗೆಟ್ ಮಾಡಕ್ ಹೋಗಿ ಇವ್ರನ್ನ ಟಾರ್ಗೆಟ್ ಮಾಡಿದಾರ. ಸೊ ಯಾರಂತ ಇನ್ನೂ ಏನು ವಿಷಯ ಅಂತ ಗೊತ್ತಿಲ್ಲ. ಸೊ ವುಡ್ಬೈನ್ ಅಂತ ಒಂದು ಮಾಲ್ ಇದೆ ಟೊರೆಂಟೋದಲ್ಲಿ. ಸೊ ಅದರಿಂದ ಹೊರಗಡೆ ಬಂದು ಕೂತ್ಕೊಂಡಿರುವಂತ ಸಂದರ್ಭದಲ್ಲಿ ಮುಂದೆ ಗ್ಲಾಸ್, ಸೊ ನೀವೇ ಈಗೇನು ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಆ ಒಂದು 8ರಿಂದ 9 ಗುಂಡುಗಳು ಸೀದಾ ಅವ್ರ ಮುಖಕ್ಕೆ ಹೋಗಿ ಹೊಡೆದಿದೆ. ಸೊ ನಾನು ಅವ್ರನ್ನ ನೋಡಿದಂತ ಒಂದು ಈ ಹಾಸ್ಪಿಟಲ್ ಫೋಟೋಸ್ ಪ್ರಕಾರ ಅವ್ರ ಮುಖನೇ ಗುರ್ತಿಡಿಯಕ್ ಆಗ್ತಾ ಇಲ್ಲ. ಸೊ ಅಂದ್ರೆ ಅಷ್ಟೊಂದು ಭೀಕರವಾಗಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಸೊ ಇದೊಂದು ಆಗ್ಬಾರ್ದಾಗಿತ್ತು. ಸೊ ನಾವು ಇವತ್ತು ಅವ್ರನ್ನ ಚಂದನ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಬಟ್ ಪೊಲೀಸ್ ಇಲ್ಲಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಏನು ಕಾಯ್ತು ಏನು, ಸೊ ಅದೊಂದು ವಿಷಯ ಅಂತೂ ಗೊತ್ತಾಗೇ ಆಗುತ್ತೆ. ಸೊ ಜೊತೆಗೆ ನನಗೆ ಗೊತ್ತಿರೋ ಪ್ರಕಾರ ಚಂದನ್ ಅವರು, ಸೊ ನಾನು ಅವ್ರ ಇನ್ಸ್ಟಾಗ್ರಾಮ್ ಎಲ್ಲ ಅಕೌಂಟ್ ಎಲ್ಲ ನೋಡ್ತಾ ಇದ್ದೆ, ಆಲ್ಮೋಸ್ಟ್ ಎಲ್ಲ ಕನ್ನಡ ಸೆಲೆಬ್ರಿಟಿಗಳನ್ನ ಟೊರೆಂಟೋಗೆ ಕರೆಸಿ, ಸೊ ಪ್ರತಿಯೊಂದು ಕನ್ನಡ ರಾಜ್ಯೋತ್ಸವ ದಿನ ಎಲ್ಲ ಈವೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಈ ಚಂದನ್ ಶೆಟ್ಟಿ ಆಗಿರ್ಬೋದು, ಸಾಧು ಕೋಕಿಲ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಈವೆಂಟ್ ಅಲ್ಲಿ ಭಾಗಿಯಾಗಿದ್ದಾರೆ. ಸೊ ಇವರೇನೆ ಅವ್ರನ್ನೆಲ್ಲ ಕರೆಸಿ ಒಂದು ಈವೆಂಟ್ಗಳನ್ನ ನಡೆಸ್ತಾ ಇದ್ರು. ಸೊ ಯಾವುದೇ ಒಂದು ಹೆಲ್ಪ್ ಆಗಿರ್ಬೋದು, ಸೊ ಇವ್ರು ಮುಂದೆ ನಿಂತು ಮಾಡ್ತಾ ಇದ್ರು. ಒಂದು ವೀಸಾ ಪ್ರಾಬ್ಲಮ್ ಆಗಿರ್ಬೋದು, ಈಗ ಬೇರೆ ಯಾರಿಗಾದ್ರೂ ಮನೆ ತಗೊಳಕ್ ಇರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಸೊ ಅವರ ತಂದೆ ತಾಯಿಗಳಿಗೆ ಒಬ್ಬನೇ ಮಗ. ಸೊ ನೀವು ಹೇಳಿದ್ರೆ ನೀವು ಅವ್ರನ್ನ ಅವ್ರ ಅಪ್ಪ ಅಮ್ಮನ್ಗೆ ಕಾಲ್ ಮಾಡಕ್ ಟ್ರೈ ಮಾಡಿದ್ರಿ, ಬಟ್ ಅವರು ತುಂಬಾ ದುಃಖದಲ್ಲಿದ್ದಾರೆ. ಸೊ ಅವ್ರ ಫೋನ್ ಸಿಗ್ಲಿಲ್ಲ. ಬಟ್ ಇವತ್ತು ಸಂಜೆ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ತೀವಿ. ಬಟ್ ಏನೇ ಆದ್ರೂ ಇದೊಂದು ಅನ್ಫಾರ್ಚುನೇಟು. ಕೇವಲ 37 ವರ್ಷಕ್ಕೇನೆ ನಮ್ಮ ಚಂದನ್ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಇನ್ನೇನು ಹೇಳಕ್ ಇಷ್ಟಪಡ್ತೀರಿ ರಾಜ್? ಇದು ರಿಯಲಿ ವೆರಿ ಅನ್ಫಾರ್ಚುನೇಟ್, ನಾಟ್ ಅಕ್ಸೆಪ್ಟೇಬಲ್. ಬಟ್ ಯಾಕಂದ್ರೆ ಈ ತರ ಒಂದು ಏನೋ ಹಿ ವಾಸ್ ವೆರಿ ಅಂಬಿಷಿಯಸ್. ಸೊ ಆ ಎಲ್ಲ ಅಂಬಿಷಿಯಸ್ಗೆ ಐ ಥಿಂಕ್ ಜಸ್ಟ್ ಎಂಡ್ ಆಯ್ತಲ್ಲ ಅಂದ್ಬಿಟ್ಟು ತುಂಬಾ ಬೇಜಾರಾಗುತ್ತೆ. ಆಮೇಲೆ ಅವ್ರ ತಂದೆ ತಾಯಿಗಳು ಒಬ್ಬನೇ ಮಗ, ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ರು ಅವರು, ತುಂಬಾ ಬೇಜಾರಾಗುತ್ತೆ. ಐ ಥಿಂಕ್ ಇದಕ್ಕೆ ಒಂದು ಅಂತ್ಯ ಅಂತ ಇರ್ಬೇಕು. ಈ ತರ ಒಂದು ಮೋರ್ ಪ್ರೊಟೆಕ್ಷನ್ ಬೇಕು, ಸ್ಪೆಷಲಿ NRIsಗಳಿಗೆ. ಈ ತರ ಅಟ್ಯಾಕ್ಸ್ಗಳು ಮೇಲಿನ ಮೇಲೆ ಆಗ್ತಾ ಇದೆ. ಐ ಥಿಂಕ್ ಐ ರಿಯಲಿ ಪ್ರೇ ಟು ಗಾಡ್. ಸೊ ಆಕ್ಚುಲಿ ಅದ್ರ ಬಗ್ಗೆ ಅಂದ್ರೆ ಪ್ರೊಟೆಕ್ಷನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ನಮಗ್ ಅನ್ಸಿದ ಪ್ರಕಾರ ಇದುವರೆಗೂ ಯಾವ ಒಂದು ಇನ್ಸಿಡೆಂಟ್ ಕೂಡ ನಮ್ಮ ಕನ್ನಡಿಗರಿಗೆ ಆಗಿರ್ಲಿಲ್ಲ. ಸೊ ಈಗ ಆಗಿರೋದು ಒಂಥರ ವಿಷಾದಮಯ ಅಂತಾನೆ ಹೇಳ್ಬೋದು. ಬಟ್ ಈ ತರ ಯಾವಾಗ್ಲೂ ಮುಂದೆ ಆಗೋಲ್ಲ ಅಂತ ಅನ್ಕೋತೀನಿ. ಬಟ್ ಇದು ಏನಕ್ಕೆ ಅಂತ ನಮ್ಗಂತೂ ಗೊತ್ತಿಲ್ಲ. ಸೊ ಪೊಲೀಸ್ ಇನ್ನೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿಗೆ ಹೋಗುತ್ತೋ. ಬಟ್ ಏನೇ ಆದ್ರೂ ಆ ದೇವರು ಅವರ ಅಪ್ಪ ಅಮ್ಮಂದಿರಿಗೆ, ಅವರ ದೊಡ್ಡಪ್ಪ ದೊಡ್ಡಮ್ಮ ಮತ್ತೆ ಅವರ ಚಿಕ್ಕಪ್ಪನ ಮಕ್ಕಳು ಕೂಡ ಇದ್ದಾರೆ. ಸೊ ಅವ್ರಿಗೆಲ್ಲ ಈ ಒಂದು ದುಃಖದ ಸಂಗತಿಯನ್ನ ತಡ್ಕೊಳ್ಳುವಂತ ಒಂದು ಮನಸ್ಸನ್ನ ಕೊಡ್ಲಿ, ಆ ಒಂದು ಧೈರ್ಯವನ್ನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಸೊ ಕೆನಡಾ ಕಾಪ್ಸ್ ಆಗಿರ್ಬೋದು, ಮತ್ತೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ನು. ಮತ್ತೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ ಆಲ್ರೆಡಿ ನಿನ್ನೆ ಕಾಲ್ ಮಾಡಿ ಅವರೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನು ಹಂಚ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಅವರ ಬಾಡಿಯನ್ನ ಇಂಡಿಯಾಗೆ ತರಿಸ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ಆದಷ್ಟು ಬೇಗ ಆಗ್ಲಿ ಅಂತ ಹೇಳ್ತಾ, ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಒಟ್ನಲ್ಲಿ ನಾವು ಅವ್ರನ್ನ ಕಳ್ಕೊಂಡಿದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ದೇವ್ರ ಪ್ರಾರ್ಥನೆ ಮಾಡೋಣ. ಐ ಥಿಂಕ್ ಅವ್ರ ತಂದೆ ತಾಯಿಗಳಿಗೆ ದೇವ್ ಶಕ್ತಿ ಕೊಡ್ಲಿ. Yeah.